ಟೀಮ್ ರಾಯಲ್ಸ್ 12th ಮ್ಯಾನ್ ಬರಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೀವಿ. 12ನೇ ಆಟಗಾರರು ಟೀಮ್ ರಾಯಲ್ಸಿನ 12th ಮ್ಯಾನ್ 12ನೇ ಆಟಗಾರರು ಕಡ್ಡಾಯವಾಗಿ ನಮ್ಮ ವೇದಿಕೆ ಹತ್ತ ಬರಬೇಕು. ದಯಮಾಡಿ ಕಮೆಂಟೇಟರ್ ಬಾಕ್ಸ್ ಹತ್ರ ಬರಬೇಕು. ದಯಮಾಡಿ ಬೇಗ ಬರಬೇಕು. ಶೀಘ್ರಗತಿಯಲ್ಲಿ ವಿಳಂಬವಾಗಿ ಸಾಗ್ತಾ ಇದೆ ಟೀಮ್ ರಾಯಲ್. ತಿರಸ್ಕಾರಿಕ ಭಾಗದಲ್ಲಿ ಶ್ರೀಧರ್, ಸ್ಟ್ರೈಕರ್ ಅಲ್ಲಿ ಈಗ ಗೋವಿಂದ್, ನಾನ್ ಸ್ಟ್ರೈಕರ್ ಅಲ್ಲಿ ಈಗ ರಾಕೇಶ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಗೋವಿಂದ್ ಮತ್ತು ರಾಕೇಶ್ ಶ್ರೀಧರ್ ತಿರಸ್ಕಾರಿಕ ಭಾಗದಲ್ಲಿ VIP ಬಾಕ್ಸ್ ಸುದ್ದಿಯನ್ನು ಬಳಕೆ ಮಾಡಿಕೊಂಡು ಆರಂಭಿಕ ಎಸೆತ ರಿವರ್ಸ್ ಶಾಟ್. ಈ ಬಾರಿ ಬಾಷ್ಟು ಬರೀ ತಂದು ಹೊಡೆತ. ಈ ಬಾರಿ ಚೆಂಡು ಒಂದೊಡ್ಡ ಪೂರೈಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಚೆಂಡು ಈಗ ಬ್ಯಾಕ್ವರ್ಡ್ ಡೀಪ್ ಕವರ್ ಪಾಯಿಂಟ್ ಅಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟುಗಳ ಸೇರ್ಪಡೆ. ತಂಡದ ಮೊತ್ತ 4. ಗೋವಿಂದ್ ಭರ್ಜರಿ ಪ್ರಾರಂಭವನ್ನು ಕಂಡುಕೊಳ್ತಾ ಇದ್ದಾರೆ. 4 ಓಟುಗಳು ಖಾತೆ ತೆರಿಗೆಯನ್ನು ಕಂಡುಕೊಳ್ತಾ ಇದೆ. 4 ಫಾರ್ ನೋ ಲಾಸ್. ಮತ್ತೆ ಶ್ರೀಧರ್ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ಸ್ ರಿಮೈನಿಂಗ್ ನಾವು. ಫಸ್ಟ್ ಓವರ್ ಆರಂಭಿಕದ ಹಂತದ ಸೆಷನ್ ಕಂಡುಕೊಳ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಹರ್ಷ ಗೌಡ್ರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಓಟುಗಳಿಗೆ ಅವಕಾಶ ಬರ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಗೋವಿಂದ್ ಈಗ ನಾನ್ ಸ್ಟ್ರೈಕರ್ ಅಲ್ಲಿ. ತಂಡದ ಮೊತ್ತ ಈಗ 5 ಓಟುಗಳು. 5. ಮತ್ತೆ ಬರೆಸದ ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಬೀಸುತ್ತ ಪ್ರಯತ್ನ. ಶಾಟ್ 3rd ಮ್ಯಾನ್ ನೋಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 6 ಓಟುಗಳಿಗೆ ತಲುಪ್ತಾ ಇದೆ. 6. ಮತ್ತೆ ಬರೆಸದ ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಈಗ 3ನೇ ದಿನ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ಇವತ್ತಿನ ದಿನ ಐದು ಲೀಗ್ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅದಾದ ನಂತರ ಕ್ವಾಲಿಫೈಯರ್ ಪಂದ್ಯಾಟಗಳು ಸಾಕ್ತದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಈಗ ಡೀಪ್ ಕವರ್ ಪಾಯಿಂಟ್ ಅಲ್ಲಿ ಒಂದೊಟ್ಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಹರ್ಷ ಗೌಡ್ರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 7 ಓಟುಗಳು. 7. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಬರೆಸದ ಚೆಂಡು ಬಹಳಷ್ಟು ಉತ್ತಮ ರೀತಿಯಿಂದ ಹೊಡೆತ. ತನ್ಮೂಲಕವಾಗಿ ವೈಡ್ ಈಸ್ಟ್ ಲಾಂಗ್ ಆಫ್ ಸೀಮಾ ರೇಖೆಯ ಮೇಲ್ಭಾಗದಲ್ಲಿ ಬೌಂಡ್ರಿ. 1 ಬೌನ್ಸ್. 4 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಎಸೆತಕ್ಕೆ ಈಗ ಪವರ್ ಪ್ಲೇನ ಲಾಭದಾಯಕವನ್ನು ಪಡ್ಕೊಳ್ತಾ ಇದೆ. ಲಾಫ್ಟ್ ಔಟ್ ಶಾಟ್. ತನ್ಮೂಲಕವಾಗಿ ಈಗ 11 ದಶಕದ ಸಾಧನೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 11 ವಿತೌಟ್ ಲಾಸ್ ಆರಂಭಿಕದ ಓವರ್ಗಳ ನಂತರ ಟೀಮ್ ರಾಯಲ್. ಮತ್ತೊಂದೆಡೆ ಕ್ಷೇತ್ರ ರಕ್ಷಣೆಯಲ್ಲಿ KVK. ಮತ್ತೆ ಈಗ ಹೈವೇ ರಾಷ್ಟ್ರೀಯ ಹೆದ್ದಾರಿಯ ತುದಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಸ್ಕಾರ್ಕೆ ಭಾಗದಲ್ಲಿ ಹೈವೇ ಎಂಡ್ ಅನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಾಬು ಎಸ್ಕಾರ್ಕೆ ಭಾಗದಲ್ಲಿ 2ನೇ ಓವರ್ಗಾಗಿ ರೈಟ್ ಆರ್ಮ್ ರೌಂಡ್ ಮಾದರಲ್ಲಿ. ಈಗ ಸ್ಟ್ರೈಕರ್ ಅಲ್ಲಿ ಗೋವಿಂದ್, ನಾನ್ ಸ್ಟ್ರೈಕರ್ ಅಲ್ಲಿ ಈಗ
ರಾಕೇಶ್. ಗೋವಿಂದ್ ಮತ್ತೋರ್ವ ಭರವಸೆ ಆಟಗಾರ, ನಂಬುಗೆ ಆಲ್ರೌಂಡರ್. ಈಗ ಆರಂಭಿಕದ ಹಂತದ ದಾಂಡಿಗತನವನ್ನು ಕಂಡುಕೊಳ್ತಾ ಇದ್ದಾರೆ. ಬಾಬು ಎಸ್ ಅಂತ ಚೆಂಡು ತೀರಾ ವೈಟ್ ಬಾಲ್, ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಶಾರ್ಟ್ ಅಂಡ್ ವೈಟ್ ಬಾಲ್. ಈಗ ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 12 ಓಟುಗಳು. ಅತಿಕ್ರಮ ಓಟದ ಖಾತೆಗೆ ಒಂದು ಓಟ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ ಈಗ 12 ಓಟುಗಳಿಗೆ ತಲುಪ್ತಾ ಇದೆ. 12 now without loss. ಸ್ಲೋ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ, ಕ್ರಾಸ್ ಲೈನ್ ಶಾಟ್. ಈ ಬಾರಿ ತನ್ಮೂಲಕ ಚೆಂಡು ಸೀಬಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, ಷಟ್ಕ, 6 ಓಟಗಳು. ಇದೆಲ್ಲ ಈಗ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಗೋವಿಂದ್ ದಾಂಡಿಯಿಂದ ಬರ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 18 ಓಟಗಳಿಗೆ ತಲುಪ್ತಾ ಇದೆ. 18. ಮತ್ತೆ ಬೆರೆಸದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ, ಕೌಕಾರ್ನ ಸೀಮಾರೇಖೆಯ ಮೇಲ್ಭಾಗದಲ್ಲಿ ತನ್ಮೂಲಕ ಸಿಕ್ಸರ್, ಷಟ್ಕ, 6 ಓಟಗಳು. ಈಗ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ಬರ್ತಾ ಇದೆ. ಬಾಬು ಎಸ್ಕಾರ್ಕೆ ಭಾಗದಲ್ಲಿ ಈಗ ಒಂದಷ್ಟು ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ಗೋವಿಂದ್ಗೆ ಈಗ ಯಶಸ್ಸನ್ನು ಕಂಡುಕೊಡ್ತಾ ಇದೆ. ತಂಡದ ಮೊತ್ತ ಈಗ 24 ಓಟಗಳು ದಾಖಲಾಗ್ತಾ ಇದೆ. 24. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ದಿನ ಈಗಾಗಲೇ ಪೊಲೀಸ್ ಪ್ಯಾಂಥರ್ಸ್ ಹರ್ಷ ಬ್ಲಾಸ್ಟರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಜಯಿಸಿದ್ರು. ಪ್ರದರ್ಶನ ಪಂದ್ಯಾಟ. ಈಗ 3ನೇ ದಿನದ ಆರಂಭಿಕದ ಪಂದ್ಯಾಟ, 27ನೇ ಪಂದ್ಯಾಟ, ಲೀಗ್ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಾಸ್ಟ್ ಉತ್ತಮರಿತ ಎಸೆತ, ಡಾಟ್ ಬಾಲ್. ಅಂಕಿಅಂಶ ಪಟ್ಟಿನ ದಾಖಲಾಗ್ತಾ ಇದೆ. ಮತ್ತೆ ಬರೆಸಂತ ಚೆಂಡು, ಕ್ರಾಸ್ ಲೈನ್ ಬೀಸುವಂತ ಪ್ರಯತ್ನ. ಗೋವಿಂದ್ಗೆ ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ. ಬೀಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬರೆಸಂತ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ, ಮತ್ತೆ ಈ ಬಾರಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್, ಬೌಂಡರಿ. ದುಬಾರಿಯಾಗಿ ಸಾಗ್ತಾ ಇದ್ದಾನೆ ಬಾಬು. ಎಸ್ಕಾರಿಕೆ ಭಾಗದಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 28 ಓಟಗಳು. 28 ವಿತೌಟ್ ಲಾಸ್. ಈಗ ಗೋವಿಂದಿನ ಆರ್ಭಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. Over number 234 without loss. Score now 34.
ಎಸ್ಕಾರ್ಖ್ಯ ಭಾಗದಲ್ಲಿ ರಬಾಡ, ಸೌತ್ ಆಫ್ರಿಕಾದ ರಬಾಡ ಒಂದೆಡೆ ಆದ್ರೆ ಈಗ CCL ನ ರಬಾಡ ಅಂಕಣ ಭಾಗದಲ್ಲಿ KVK ನ ಪರವಾಗಿ 34-34. ಮತ್ತೆ ಬರೆಸತ ಚೆಂಡು, ಲೇಟ್ ಶಾಟ್, ಕವರ್ ಪಾಯಿಂಟ್ ಅಲ್ಲಿಗೆ ತಳ್ಳಿ ಹಾಕುವಂತ ಪ್ರಯತ್ನ, ಒಂದೊಟ್ಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಷ್ಟು ಬರೀತಿ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ, ಗೋವಿಂದ್ ಸ್ಟ್ರೈಕ್ ಲಭಿಸ್ತಾ ಇದೆ. ರಾಕೇಶ್ ಈಗ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಗೋವಿಂದ್ಗೆ ಸ್ಟ್ರೈಕರ್ ಕೊಡುವಂತ ಪ್ರಯತ್ನ. ಮತ್ತೆ ರಬಾಡ, ಮತ್ತೆ ಬರೆಸತ ಚೆಂಡು, ಬಹಳ ಉತ್ತಮ ರೀತಿ ಒಂದು ಎಸೆತ, ತೀರಾ ಕೆಳಂಚಿಗೆ ಬರ್ತಾ ಇದೆ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ ಬರೆಸತ ಚೆಂಡು, ಬ್ಲಾಕ್ ಹೋಲ್ ಡೆಲಿವರಿ. ಹರ್ಷ ಗೌಡ್ರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಟ್ಟ ಸೇರ್ಪಡೆ. ತಂಡದ ಒಟ್ಟಾರೆ ಗಳಿಕೆ 36 ಓಟ್ಗಳು, 36. ಸ್ಟೆಪ್ ಔಟ್ ಮಾಡಿದ್ರಿ ಬಾರಿ. ಅಷ್ಟು ಉತ್ತಮ ರೀತಿಯ ಲೆಗ್ ಗ್ಲಾನ್ಸ್ ಶಾಟ್, ಕಾಲ್ ಮೇಲೆ ಬಂದಂತ ಚೆಂಡನ್ನ ಬಾಟಮ್ ಹ್ಯಾಂಡಲ್ ಅಷ್ಟು ಉತ್ತಮ ರೀತಿಯ ಒಂದು ಉಪಯೋಗವನ್ನು ಮಾಡಿದ್ರು. ಒಂದೊಟ್ಟ ಸೇರ್ಪಡೆ ಇನ್ನರ್ ಸರ್ಕಲ್. ತಂಡದ ಮೊತ್ತ ಈಗ 37 ಓಟ್ಗಳು, 37. 37ಕ್ಕೆ ಈಗ ನೋ ಲಾಸ್ ಅಲ್ಲಿ ಸಾಕ್ತಾ ಇದೆ. ಗೋವಿಂದ್ ಮತ್ತು ರಾಕೇಶ್ ಪಾರ್ಟ್ನರ್ಶಿಪ್. ಮತ್ತೆ ಗೋವಿಂದ್ ಸ್ಟ್ರೈಕರ್ ಅಲ್ಲಿ 3ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಬರೆಸಂತ ಚೆಂಡು, ಅಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ರಬಾಡ ಎಸೆಂತ ಚೆಂಡು, ಒಂದೊಟ್ಟು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಡಾಟ್ ಬಾಲ್. ಮತ್ತೆ ರಾಕೇಶ್ ಎಸನ ಚೆಂಡು, ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಗ್ರೌಂಡ್ ಶಾಟ್ ದಾಖಲಾಗ್ತಾ ಇದೆ. ರಾಕೇಶ್ ಕೆಸದ ಚೆಂಡು ಒಂದೊಟ್ಟ ಪೂರೈಕೆ ಆಗ್ತಾ ಇದೆ. ರಬಾಡ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ದಾಖಲಿಸ್ತಾ ಇದ್ದಾರೆ. ಎಕನಾಮಿಕಲ್ ಓವರ್ ಈಗ ಸಾಕ್ತಾ ಇದೆ. ಇದುವರೆಗೂ ಕೂಡ 5 ಓಟುಗಳು, 5 ರನ್ಸ್ ಈಗಾಗಲೇ ಓಟ್ಗಳು ದಾಖಲಾಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ ನಾವು ಮೂವ್ಸ್ ಟು 39 ಫಾರ್ ನೋ ಲಾಸ್. ಟೀಮ್ ರಾಯಲ್ 39. ಎಂಡ್ ಆಫ್ ಓವರ್ ನಂಬರ್ 3.
ಡ್ರಿಂಕ್ಸ್ ಬ್ರೇಕ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಇದಾದ ನಂತರ ಯಾವುದೇ ರೀತಿಯಂತ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರೋದಿಲ್ಲ, ದಯಮಾಡಿ ಗಮನಿಸಿಕೊಳ್ಳಿ. ಈಗ ಎಸ್ಕಾರ್ಖ್ಯ ಭಾಗದಲ್ಲಿ ಶ್ರೀಧರ ಎಸೆದ ಚೆಂಡೀಗ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಬೀಸುವಂತ ಪ್ರಯತ್ನ, ಮತ್ತೆ ಡಾಟ್ ಬಾಲ್. ಶ್ರೀಧರ್ ಆರಂಭಿಕದ ಓವರ್ನಲ್ಲಿ 11 ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ತದನಂತರ 23 ಓಟ್ಗಳಿಗೆ ಅವಕಾಶವನ್ನ ಬಾಬು ಮಾಡಿಕೊಟ್ರು. ಮತ್ತೆ ರಬಾಡ 5 ಓಟ್ಗಳು. ಮತ್ತೆ ಈಗ ಶ್ರೀಧರ ಎರಡನೇ ಚೆಂಡಿಗಾಗಿ 4ನೇ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಎಸೆದ ಚೆಂಡು ಬಾರಿ ಸುತ್ತ ಮರಿತಂದು ಎಸೆತ ಬ್ಲಾಕ್ ಹೋಲ್ ಡಿಲಿವರಿ, ಬೀಸುವಂತ ಪ್ರಯತ್ನ, ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಾಕೇಶ್ ಮತ್ತೊಂದೆಡೆ ಗೋವಿಂದ್ ಪಾರ್ಟ್ನರ್ಶಿಪ್ ಭಾಗಿದಾರಿ. ಇದರಲ್ಲಿ ಕೂಡ ಆರಂಭಿಕರ ಪಾರ್ಟ್ನರ್ಶಿಪ್ ಈಗ 39 ಓಟ್ಗಳ ಪಾರ್ಟ್ನರ್ಶಿಪ್ ಭಾಗಿದಾರಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬರೆಸಂತ ಚೆಂಡು ಬಾರಿ ಸುತ್ತ ಮರಿತಂದು ಹೊಡೆತ, ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಾರಿ ಸುತ್ತ ಮರಿತಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಶ್ರೀಧರ ವಿಕೆಟ್ ಅನ್ನು ಉರುಳಿಸ್ತಾ ಇದ್ದಾರೆ. ಆರಂಭಿಕದ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. 39ಕ್ಕೆ 1 ರಾಕೇಶ. ಈಗ ಶ್ರೀಧರ್ ಕಾಟನ್ ಬೌಲ್ಡರ್ ಮಾಡಿಕೊಂಡ್ರು. ಹೊಸದಾಡಿಗನ ಸೇರ್ಪಡೆ ಪ್ರಸಾದ್ ಅಂಕಣಗಳ ಭಾಗದಲ್ಲಿ. ಪ್ರಸಾದ್ ಗೆಸದ ಚೆಂಡು, ಶಂಸಿ ಗೋವಿಂದ್ ಗೆಸದ ಚೆಂಡು ಅಷ್ಟು ಉತ್ತಮ ಹೊಡೆತ, ಸೀಮಾ ರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್, ಷಟ್ಕ, 6 ಓಟಗಳು. ಮತ್ತೆ ಬಾಸ್ಟ್ ಉತ್ತಮರಿತಂದು ಹೊಡೆತ, ಈ ಬಾರಿ ಮತ್ತೆ ಗೋವಿಂದ ಆಂಟಿನಿಂದ ಬಾಸ್ಟ್ ಉತ್ತಮರಿತಂದು ಹೊಡೆತ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆ, ಸೂರ್ಯನ ಕಿರಣಗಳೀಗ ಕ್ಷೇತ್ರ ರಕ್ಷಕರಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ಕಣ್ಣಿಗೆ ಹೊಡೆದಿರಬಹುದು. ಥ್ಯಾಂಕ್ ಯು. 51 ಓಟ್ಗಳು, ಅರ್ಧ ಶತಕ ದಾಖಲಾಗ್ತಾ ಇದೆ. ಅಭಿನಂದನೆ ಸರ್. ಬಹಳಷ್ಟು ಉತ್ತಮ ಹೊಡೆತ, ಮತ್ತೆ ಈ ಬಾರಿ ಕೌಕಾರ್ನರ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್, ಷಟ್ಕ, 6 ಓಟಗಳು. Hello. End of over number 4, score 57.
57 ಫಾರ್ ಲಾಸ್ ಆಫ್ 1 ವಿಕೆಟ್. ನಾವು ಟೀಮ್ ರಾಯಲ್ಸ್ ಈಗ 12 ಎಸೆತ ಬಾಕಿ ಉಳಿತಾ ಇದೆ. 12 ಎಸೆತಗಳ ಪಂದ್ಯಾಟಗಳು ಇನ್ನೂ ಕೂಡ ಆರಂಭಿಕದ ಹಂತದಲ್ಲಿ ಬಾಕಿ ಉಳಿತಾ ಇದೆ. 12 balls are remaining now. ಐದನೇ ಓವರ್ನ ಚಾಲ್ತಿಯಲ್ಲಿ ಈಗ ಹೊಸ ಬೌಲರ್ನ ಪರಿಚಯಿಸ್ತಾ ಇದೆ ಕಾರ್ತಿಕ್. ಈಗ ಬೌಲರ್ ಸೇಫ್ ಅಂಡ್ VIP ಸ್ಟ್ಯಾಂಡ್ಸ್ ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರ್ಖ್ಯ ಭಾಗದಲ್ಲಿ ಕಾರ್ತಿಕ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಬಹಳಷ್ಟು ಉತ್ತಮ ಎಸೆತ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಈಗ 57 ಓಟುಗಳಿಗೆ ತಲುಪ್ತಾ ಇದೆ. ಕ್ಷಮಿಸಿ 57. ಮತ್ತೆ ಸ್ಕಾರ್ಖ್ಯ ಭಾಗದಲ್ಲಿ ಕಾರ್ತಿಕ್. ಸ್ಟ್ರೈಕರ್ ಅಲ್ಲಿ ಈಗ ಪ್ರಸಾದ್, ನಾನ್ ಸ್ಟ್ರೈಕರ್ ಅಲ್ಲಿ ಗೋವಿಂದ್. ಮತ್ತೆ ಈಗ ಸ್ಕಾರ್ಖ್ಯ ಭಾಗದಲ್ಲಿ ಒಂದಷ್ಟು ಎಡವಿಕೆಯನ್ನು ಕಂಡುಕೊಂಡ್ರು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳಷ್ಟು ಮರಿತಂದು ಹೊಡೆತ. ಈ ಬಾರಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಒಂದು ಓಟ ಸೇರ್ಪಡೆಯನ್ನು ಕಂಡುಕೊಂಡ್ರು. ಎರಡನೇ ಓಟದ ಪ್ರಯತ್ನ ಸುಲಭವಾಗಿಯೇ ಓಟ್ಗಳನ್ನು ದಾಖಲಿಸಿದ್ರು. ಅಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ಸುರಕ್ಷಿತ ಗ್ಯಾಪ್ ಶಾಟ್. ಅವಳಿ ಓಟದ ಪೂರೈಕೆ. ತಂಡದ ಮೊತ್ತ ಈಗ 59 ಓಟ್ಗಳಿಗೆ ತಲುಪ್ತಾ ಇದೆ. 59 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈಗ 9 ಹುದ್ದೆಗಳು ಇನ್ನೂ ಕೂಡ ಪಾಳ್ಯದಲ್ಲಿ ಭದ್ರವಾಗ್ತಾ ಇದೆ. ಮತ್ತೆ ಬರೆಸಂದ ಚೆಂಡು ಬಹಳಷ್ಟು ಬರಿತಂದು ಹೊಡೆತ. ಡಿಫೆಕ್ಸ್ಟಾ ಕವರ್ಸ್ ಅಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಮತ್ತೆ ವಿಕೆಟ್ ಕಂಡುಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಅರವತ್ತ 63 ಈಗ ಬೌಂಡರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 63 ಓಟ್ಗಳು. ಮತ್ತೆ ಈಗ ಸ್ಟ್ರೈಕರ್ ಅಲ್ಲಿ ಪ್ರಸಾದ್. ಈ ಬಾರಿ ಸ್ಟೆಪ್ ಔಟ್ ಮಾಡಿದ್ರು. ಬಹಳಷ್ಟು ಮರಿತಂದು ಹೊಡೆತ. ವೈಡಿಶ್ ಲಾಂಗ್ ಆಫ್ ಅಲ್ಲಿ ಹರ್ಷ ಗೌಡ್ರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ ಕೂಡ ಈಗ ಯಶಸ್ಸನ್ನ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಎಸೆತಗಾರ ಒಂದಷ್ಟು ಚೆಂಡನ್ನ ಫಂಬಲ್ ಮಾಡಿದ್ರು. ತಂಡದ ಒಟ್ಟಾರೆ ಗಳಿಕೆ ಈಗ 65 ಓಟ್ಗಳು. 65. ರಿವರ್ಸ್ ಶಾಟ್. ಈ ಬಾರಿ ಮರಿತಂದ ಎಸೆತ ಕಾಟ್ ಬಿಹೈಂಡ್. ಬಲವಾದ ಅಪೀಲನ್ನು ಮಾಡಿದ್ರು. ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಪ್ರಸಾದ್ ಬ್ಯಾಕ್ ಟು ಪೆವಿಲಿಯನ್.
ರಿವರ್ಸ್ ಶಾಟ್ ಈ ಬಾರಿ ಬಾಷ್ಟು ಮರಿತಂದು ಹೊಡೆತ ಕ್ಯಾಚ್ ಪಡೆಯುವಂತ ಅವಕಾಶ, ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಕಳೆದ ಬಾರಿ ಕ್ಯಾಚ್ ಚೆಲ್ಲಿದಂತ ಕ್ಷೇತ್ರರಕ್ಷಕ ಈ ಬಾರಿ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಾಟ ಟಾಸ್ ಕಾರ್ಯಕ್ರಮಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಫ್ರೆಂಡ್ಸ್ 11 ವರ್ಸಸ್ ಮಹೇಶ್ವರಿ ವಾರಿಯರ್ಸ್ ಎರಡು ತಂಡದ ನಾಯಕರು ನಮ್ಮ ವೇದಿಕೆ ಅಂತ ಬರಬೇಕೆನ್ನೋದು ಕೇಳಿಕೊಳ್ತಾ ಇದ್ದೇವೆ. ಟಾಸ್ ಕಾರ್ಯಕ್ರಮಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಪ್ರಥಮ ಕರೆ, ಫಸ್ಟ್ ಕಾಲ್. ಈಗ ಹೊಸದಾಂಡಿಗ ಪುನೀತ್ ಸೇರ್ಪಡೆ ಆಗ್ತಾ ಇದೆ. 3 ಹುದ್ದರಿ ನಷ್ಟವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 3 ಡೌನ್. ತಂಡದ ಮೊತ್ತ ಈಗ 65. ಮತ್ತೆ ಬರೆಸಂತ ಚೆಂಡಿಗ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್ ನೌ. ಬಾಬು ಎಸ್ಕಾರ್ಕೆ ಭಾಗದಲ್ಲಿ ಆರಂಭಿಕದ ಎಸೆತ ಡಾಟ್ ಬಾಲ್. ಈಗ ಮತ್ತೆ ಡೇಂಜರ್ ಎಂಡ್ ಅನ್ನ ಬಳಕೆ ಮಾಡಿಕೊಂಡು ಎಸ್ಕಾರ್ಕೆ ಭಾಗದಲ್ಲಿ ಬಾಬು. ಮತ್ತೆ ಬರೆಸಂತ ಚೆಂಡು ಬಾಲ್ ಮರಿತಂದ ಎಸೆತ. ಮತ್ತೆ ಬಾಬು ಎಸೆತ ಚೆಂಡು ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. 4 ಎಸೆತ ಬಾಕಿ ಉಳಿತಾ ಇದೆ. 4 balls ರಿಮೈನಿಂಗ್ ಫ್ರಮ್ ದಿ ಫಸ್ಟ್ ಸೆಷನ್. ಆರಂಭಿಕ ಸೆಷನ್ ಅಲ್ಲಿ 4 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಬಹಳಷ್ಟು ಮರಿತಂದ ಎಸೆತ ಈ ಬಾರಿ ಹುದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬರೆಸಂತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಪುನೀತ್ ಸತತ 4 ಚುಕ್ಕಿ ಎಸೆತಗಳನ್ನ ಕಂಡುಕೊಳ್ತಾ ಇದ್ದಾರೆ. ಬಾಬು ಎಸ್ಕಾರಿಕೆ ಭಾಗದಲ್ಲಿ ಈಗ ಒಂದಷ್ಟು ಯಶಸ್ಸನ್ನ ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ. ಕೊನೆ ಹಂತದಲ್ಲಿ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 balls ರಿಮೈನಿಂಗ್ ನೌ. ಸ್ಟೆಪ್ ಔಟ್ ಮಾಡಿದ್ರು. ಬಾಷ್ಟು ಮರಿತಂದು ಹೊಡೆತ ಈ ಬಾರಿ ಕ್ರೌನ್ ಶಾಟ್. ಲಾಂಗ್ ಆನ್ ಅಲ್ಲಿ ಈಗ ಒಂದೊಟ್ಟ ಸೇರ್ಪಡೆ. ಕೊನೆಯ ಒಂದು ಎಸೆತ ಗೋವಿಂದ್ ಸ್ಟ್ರೈಕರ್ ಅಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಇನ್ನಿಂಗ್ಸ್. ಗೋವಿಂದ್ಗೆ ಡಬಲ್ ಬಂದ್ರೆ 50. 48 ಒಟ್ಟುಗಳು ವೈಯಕ್ತಿಕ ಮೊತ್ತ ದಾಖಲಿಸ್ತಾ ಇದ್ದಾರೆ. ಮತ್ತೊಂದು 50. 4ನೇ 50 ದಾಖಲಾಗ್ತಾ ಇದೆ. ಈಗಾಗಲೇ ಆದರ್ಶ 2ನೇ ಬಾಷ್ಟು ಮರಿತಂದ ಎಸೆತ ಈ ಬಾರಿ ಓಟಗಳಿಗೆ ಅವಕಾಶಗಳು ತನ್ಮೂಲಕವಾಗಿ ಬರ್ತಾ ಇಲ್ಲ. 48ಕ್ಕೆ ಈಗ ವಾಪಸ್ ಆಗ್ತಾ ಇದ್ದಾರೆ. ಈಗ ಅರ್ಧ ಶತಕ ವಂಚಿತರಾಗ್ತಾ ಇದ್ದಾರೆ. ನಿನ್ನೆ ದಿನ ಆದರ್ಶ ಈಗ 2ನೇ 50ಯನ್ನು ಕೂಡ ದಾಖಲಿಸಿದ್ರು. ಈಗ 3ನೇ 50 ದಾಖಲಿಸುವಂತ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಎಂಡ್ ಆಫ್ ಓವರ್ ನಂಬರ್ 6. ನಾವು ಸ್ಕೋರ್ ಮೂವ್ಸ್ ಆನ್ ಟು 66. 67 ಇಸ್ ದ ಟಾರ್ಗೆಟ್. 67 ಓಟ್ಗಳು. ಮತ್ತೆ ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಲ್ ಖೋಟ ಮುಂದಿನ ಹಂತಕ್ಕಾಗಿ ಈಗ ಕನ್ನಡ ಮಾಧ್ಯಮದಲ್ಲಿ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ.
ಹಲೋ, ಧನ್ಯವಾದಗಳು ಗಿರಿ. ಆದಷ್ಟು ಶೀಘ್ರ ಪಂದ್ಯಾಟವನ್ನು ಮುಂದುವರಿಸಬೇಕು. ಮಲ್ಲೇಶ್, ಅರಸೀಕೆರೆ ಮಲ್ಲೇಶ್ ಎಲ್ಲಿದ್ರು ಕೂಡ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಅರಸೀಕೆರೆ ಮಲ್ಲೇಶ 67 ಇಸ್ ದಿ ಟಾರ್ಗೆಟ್. 67ರ ಟಾರ್ಗೆಟ್ ಅನ್ನ ಬೆನ್ನತ್ತಬೇಕಾಗಿದೆ ಕೆವಿಕೆ ಕ್ರಿಕೆಟರ್ಸ್. ಅಲ್ಲಿ ಟೀಮ್ ರಾಯಲ್ ಕ್ಷೇತ್ರ ರಕ್ಷಣೆಗೆ ತಳಿ ಸಮಯ ಈಗಾಗಲೇ ಮೀರ್ತಾ ಇದೆ. ಕೆವಿಕೆ ಓಪನರ್ಸ್ ಬಿ ರೆಡಿ. ಮುಂದಿನ ಪಂದ್ಯ ಫ್ರೆಂಡ್ಸ್ 11 ವರ್ಸಸ್ ಮಹೇಶ್ವರಿ ವಾರಿಯರ್ಸ್. ಟೂ ಟೀಮ್ಸ್ ಕ್ಯಾಪ್ಟನ್ ಗೆಟ್ ರೆಡಿ ಫಾರ್ ದಿ ಟಾಸ್. ಮಹೇಶ್ವರಿ ವರ್ಸಸ್ ಫ್ರೆಂಡ್ಸ್ 11. ಟೀಮ್ ರಾಯಲ್ 12th ಮ್ಯಾನ್ 12ನೇ ಆಟಗಾರ ರಾಯಲ್. ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತ ಬನ್ನಿ. ಟೀಮ್ ರಾಯಲ್ ಪುನೀತ್ ಎಸಗಾರಿಕೆ ಭಾಗದಲ್ಲಿ. ಬಾಬು ಹಾಗೂ ಚೇತನ್ ಓಪನರ್ಸ್ ಬಿ ರೆಡಿ. 67 ಈಸ್ ದಿ ಟಾರ್ಗೆಟ್. ಮುಂದಿನ ಪಂದ್ಯ ಮಹೇಶ್ವರಿ ವಾರಿಯರ್ಸ್ ವರ್ಸಸ್ ಫ್ರೆಂಡ್ಸ್ 11. ಮೊದಲ ಚೆಂಡು ಭರ್ಜರಿ ಸಿಕ್ಸ ಷಟ್ಕ ಬಾಬು ಮುಖೇನ. ಮತ್ತೆ ಪುಣೆ ಭರ್ಜರಿ ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್.
12 ವಿದೌಟ್ ಲಾಸ್. ಬಾಲ್ ಟು ಬಾಲ್ ಎರಡನೆಯ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಬಾಬು. ಮತ್ತೆ ಮೂರನೇ ಬಾರಿ ಪುನೀತ್. ಬಹಳಷ್ಟು ಗಾಳಿಯ ಸಹಾಯ ದಾಂಡಿಗರು ಪಡಿತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸರ್ಗಳು ಬಂದಿದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಔಟ್. ಬಾಬು ಔಟ್. 12 for 1. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ಹರ್ಷ ಗೌಡ. 12 for 1. 12ಕ್ಕೆ 1. ಮತ್ತೆ ಪುನೀತ್. ಸುಂದರತೆ ಹೊಡೆತ. ಒಂದು ಓಟದ ಸೇರ್ಪಡೆ. 13. ಮಹೇಶ್ವರಿ ವಾರಿಯರ್ಸ್ ರೆಡಿ ಇದ್ದಾರೆ. ಫ್ರೆಂಡ್ಸ್ 11 ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಫ್ರೆಂಡ್ಸ್ 11. ಡಾಟರ್ ಡೆಲಿವರಿ. ಶಾರ್ಟ್ ಆಗಿ ಬಿದ್ದ ಚೆಂಡು. ಫ್ರೆಂಡ್ಸ್ 11 ಒಂದಿ ಟಾಸ್. ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತನ್ನ ಮೊತ್ತ 14ಕ್ಕೆ 1. ದ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 14 for 1. ಚನ್ನನಾಯಕರ ಪಾಳ್ಯ ಚಾಂಪಿಯನ್ಸ್ ಲೀಗ್. ಮಂಜುನಾಥ್ ಎಂ ಅವರ ಸಾರಥ್ಯದಲ್ಲಿ ಹರ್ಷ ಗೌಡ ನೇತೃತ್ವದಲ್ಲಿ ಸೀಸನ್ 1 ನಡೀತಾ ಇದೆ. ಮಧ್ಯೆ ಭರ್ಜರಿ ಸಿಕ್ಸರ್ ಹರ್ಷ ಗೌಡ.
ಮತ್ತೆ ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ, ಸ್ಟ್ರೈಕರ್ ಭಾಗದಲ್ಲಿ ಹರ್ಷ ಗೌಡ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಚೇತನ್. ಡಾಟರ್ ಡೆಲಿವರಿ, ಭರ್ಜರಿ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ. ಎರಡು ಓಟದ ಸೇರ್ಪಡೆ, 22. ಸುಂದರತೆ ಎಸೆತ, ಇದರ ಮಧ್ಯೆ ಮತ್ತೊಂದು ರಿವರ್ಸ್ ಶಾಟ್, ಹರ್ಷ ಗೌಡ. ಇಪ್ಪತ್ತೆಂಟಕ್ಕೆ 1 ಭರ್ಜರಿ ಆರಂಭವನ್ನು ಕಾಣ್ತಾ ಇದೆ ಕೆವಿಕೆ. ವೈಡ್ ಬಾಲ್, 29. 67 is the target. ಇದರ ಮಧ್ಯೆ ಮತ್ತೊಂದು 6 ಷಟ್ಕ. ಎರಡು ಓವರ್ಗಳ ಮುಕ್ತಾಯಕ್ಕೆ 35, 35 for 1. ಗೋವಿಂದ ಎಸೆಗಾರಿಕೆ ಭಾಗದಲ್ಲಿ.
ಸುಂದರತೆ ಹೊಡೆತ, ಒಂದು ಓಟದ ಸೇರ್ಪಡೆ. 36 36, ಕೇವಲ 31 ಓಟದ ಅವಶ್ಯಕತೆ 23 ಚೆಂಡುಗಳ ಮುಂದೆ. ಈ ತನ್ಮಧ್ಯೆ ಔಟ್ ಹರ್ಷ ಗೌಡ ಔಟ್ ಅನ್ನ ಆಗ್ತಾ ಇದ್ದಾರೆ. $36 for 2, 36-2. ಮನೋಜ್ ಹೊಸ ದಾಂಡಿಗ. ಭರ್ಜರಿ 6 ಷಟ್ಕ. ಮತ್ತೆ ಗೋವಿಂದ. ಮಿಸ್ ಫೀಲ್ಡಿಂಗ್, 4 runs. ಮತ್ತೊಂದು ಭರ್ಜರಿ ಹೊಡೆತ, 6 ಷಟ್ಕ. $52, 52, ಕೇವಲ 15 ಓಟದ ಅವಶ್ಯಕತೆ. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಗೋವಿಂದ. ಸ್ಟ್ರೈಕರ್ ವಿಭಾಗದಲ್ಲಿ ಮನೋಜ್. ಗೋವಿಂದ ಎಸ್ತಗಳಲ್ಲಿ ಮನೋಜ್ ಔಟ್. ಹದಿನೈದು ಓಟದ ಅವಶ್ಯಕತೆ. ಹೊಸ ದಾಂಡಿಗ ಕಾರ್ತಿಕ್. ಮೂರು ಓವರ್ಗಳ ಮುಕ್ತಾಯದ ಬಳಿಕ 52, 52, 18 ಎಸೆತ, 15 ಓಟದ ಅವಶ್ಯಕತೆ. 18 balls, 15 runs.
ಪುನೀತ್ ಎಸ್ತಗಾರಿಕೆ ಭಾಗದಲ್ಲಿ ಪುನೀತ್ ಟು ಕಾರ್ತಿಕ್. ಒಂದೋಟದ ಸೇರ್ಪಡೆ 53, 17 ಎಸೆತ 14 ಗುರಿ. ವೈಡ್ ಬಾಲ್. 13 ಓಟದ ಅವಶ್ಯಕತೆ. ಒಂದೋಟದ ಸೇರ್ಪಡೆ 55, 55. ಬಾಲ್ ಶುದ್ಧಮತ ಹೊಡೆತ. ಬೌಂಡ್ರಿ. ಐವತ್ತೊಂಬತ್ತು, ಕೇವಲ 8 ಓಟದ ಅವಶ್ಯಕತೆ. ಸ್ಲೋವರ್ ಡೆಲಿವರಿ. ಡಾಟರ್ ಡೆಲವಾರೆ. ಮತ್ತೆ ಡಾಟರ್ ಡೆಲವಾರೆ. ಓವರ್ ಮುಕ್ತಾಯ. ದಿ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 59. 12 ಎಸೆತ 8 ಓಟದ ಅವಶ್ಯಕತೆ. 12 balls 8 runs. ಹನ್ನೆರಡಕ್ಕೆ 8. ಮತ್ತ ಗೋವಿಂದ. ಸುಂದರತೆ ಹೊಡೆತ. ಬೌಂಡ್ರಿ. ಕೇವಲ 4 ಓಟದ ಅವಶ್ಯಕತೆ. 11ಕ್ಕೆ 4.
ಕೆವಿಕೆ ಜಯ ದಾಖಲಿಸ್ತಾ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ ಕೆವಿಕೆ. ಎಲ್ಲ ಹೊರಕ್ಕೆ ಬನ್ನಿ. ಕೆವಿಕೆ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ 2 ವಿಕೆಟ್ ಹಾಗೂ 5 ಅಜೇಯ. ಕಾರ್ತಿಕ್ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಕಾರ್ತಿಕ್. ಕಾರ್ತಿಕ್ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏರಿಯಾದಲ್ಲಿ ಬಂದು ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕಾರ್ತಿಕ್ ಮ್ಯಾನ್ ಆಫ್ ದ ಮ್ಯಾಚ್. ಮುಂದಿನ ವೀಕ್ಷಣೆಗಾಗಿ ಗಿರಿ KR ಪುರಂ.